ಇಂಡಿಯಾ ಮತ್ತು ಇಂಡೋನೇಷ್ಯಾ ನಡುವೆ ಆಗ್ತಾ ಇರ್ತಕ್ಕಂಥ ಈ ಹೊಸ ಡೀಲ್ ನಿಜವಾಗ್ಲೂ ಚೀನಾಗೆ ದೊಡ್ಡ ತಲೆನೋವಾಗುತ್ತಾ? ಪ್ರಧಾನಿ ಮೋದಿ ಇಂಡೋನೇಷ್ಯಾ ಪ್ರವಾಸದಲ್ಲಿದ್ದಾಗ ಈ ಡೀಲ್ ಅನೌನ್ಸ್ ಮಾಡಿದ್ದಾರೆ. ಆದರೆ ಈ ಡೀಲ್ನಿಂದ ನಿಜವಾಗ್ಲೂ ಏನಾದರೂ ಉಪಯೋಗ ಇದೆಯಾ ಅಥವಾ ಸುಮ್ಮನೆ ಹೈಪ್ ಕ್ರಿಯೇಟ್ ಮಾಡ್ತಿದ್ದಾರಾ? ಬನ್ನಿ ಇದರ ಅಸಲಿ ಸತ್ಯವನ್ನು ನೋಡೋಣ. ಮೊದಲನೇದಾಗಿ ಈ ಡೀಲ್ನಲ್ಲಿರೋದು ರೇರ್ ಅರ್ತ್ ಮಿನರಲ್ಸ್, ಅದರಲ್ಲೂ ತುಂಬಾನೇ ಮುಖ್ಯವಾಗಿ ನಿಕ್ಕಲ್ಲು. ಈ ನಿಕ್ಕಲ್ಲು ಇವಿ ಬ್ಯಾಟ್ರಿ ಮತ್ತೆ ಸ್ಟೀಲ್ ಇಂಡಸ್ಟ್ರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮಿನರಲ್. ಸದ್ಯಕ್ಕೆ ಇಂಡಿಯಾ ಇದನ್ನ ಬೇರೆ ದೇಶಗಳಿಂದ ಕಂಪ್ಲೀಟ್ ಆಗಿ ಇಂಪೋರ್ಟ್ ಮಾಡ್ಕೊಳ್ತಿದೆ. ಅಂದ್ರೆ ಇಂಡೋನೇಷ್ಯಾ ಹತ್ರ ಪ್ರಪಂಚದಲ್ಲೇ ಅತಿ ದೊಡ್ಡ ನಿಕ್ಕಲ್ ರಿಸರ್ವ್ ಇದೆ. ಕೇವಲ ಇಂಡೋನೇಷ್ಯಾ ಒಂದೇ ಇಡೀ ಪ್ರಪಂಚದ 60% ನಿಕ್ಕಲ್ ಅನ್ನ ಉತ್ಪಾದನೆ ಮಾಡುತ್ತೆ. ಕಳೆದ ಕೆಲವು ವರ್ಷಗಳಿಂದ ಚೀನಾ ತನ್ನ ಅಗ್ರೆಸಿವ್ ಪಾಲಿಸಿಗಳಿಂದ ಇಂಡೋನೇಷ್ಯಾದ ಈ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ ಮೇಲೆ ಕಂಟ್ರೋಲ್ ಸಾಧಿಸಿತ್ತು. ಆದರೆ ಈಗ ಇಂಡೋನೇಷ್ಯಾಗೆ ಚೀನಾದ ದಬ್ಬಾಳಿಕೆ ಇಷ್ಟ ಆಗ್ತಿಲ್ಲ. ಅದಕ್ಕೆ ಅಲ್ಲಿನ ಹೊಸ ಅಧ್ಯಕ್ಷರು ಚೀನಾದ ಕಂಟ್ರೋಲ್ ಕಡಿಮೆ ಮಾಡೋದಕ್ಕೆ ಹೊಸ ರೂಲ್ಸನ್ನು ತಗೊಬಂದಿದ್ದಾರೆ. ಕರೆಕ್ಟಾಗಿ ಇದೇ ಟೈಮ್ ನೋಡಿ ಇಂಡಿಯಾ ಇಂಡೋನೇಷ್ಯಾ ನಿಕಲ್ ಡಿಪ್ಲೊಮೆಸಿ ಆಫರ್ ಮಾಡಿದೆ. ಇದರ ಅರ್ಥ ಏನು ಅಂದರೆ ಚೀನಾಗೆ ಆಲ್ಟರ್ನೇಟಿವ್ ಆಗಿ ಯಾವುದೇ ಪಾಶ್ಚಿಮಾತ್ಯ ದೇಶಗಳ ಪ್ರೆಷರ್ ಇಲ್ಲದೆ ಇಂಡಿಯಾ ಅಲ್ಲಿ ಅತಿ ದೊಡ್ಡ ಇನ್ವೆಸ್ಟ್ಮೆಂಟ್ ಪಾರ್ಟ್ನರ್ ಆಗ್ತಿದೆ. ನಾವಿಲ್ಲಿ ಬರೀ ಕಚ್ಚಾ ವಸ್ತುಗಳನ್ನ ತರಿಸ್ಕೋತಿಲ್ಲ, ಬದಲಾಗಿ ಅಲ್ಲೇ ಲೋಕಲ್ ರಿಫೈನರಿಗಳ ಜೊತೆ ಸೇರಿ ಜಾಯಿಂಟ್ ವೆಂಚರ್ ಶುರು ಮಾಡ್ತೀವಿ. ಅಲ್ಲೇ ನಮ್ಮ ದೇಶದ ಕಂಪ್ನಿಗಳು ಸೆಟಪ್ ಮಾಡ್ತವೆ. ನಮ್ಮ ಮೈನಿಂಗ್ ಟಾರ್ಗೆಟು ಚೀನಾದ ಮೇಲಿರೋ ನಮ್ಮ ಡಿಪೆಂಡೆನ್ಸಿಯನ್ನ ಕಡಿಮೆ ಮಾಡೋದು. ಈ ಡೀಲ್ನಿಂದ ಬರೀ ಮಿನರಲ್ಸ್ ಮಾತ್ರ ಅಲ್ಲ, ಪಾಶ್ಚಿಮಾತ್ಯ ದೇಶಗಳು ಮಾಡೋಕ್ಕಾಗದೇ ಇರೋದನ್ನ ಇಂಡಿಯಾ ಮಾಡಿ ತೋರಿಸಿದೆ. ಚೀನಾದ ದಾದಾಗಿರಿಗೆ ಬ್ರೇಕ್ ಹಾಕೋಕೆ ಇಂಡೋನೇಷ್ಯಾ ಈಗ ಇಂಡಿಯಾದ ಬ್ರಹ್ಮೋಸ್ ಮಿಸೈಲ್ ಪರ್ಚೇಸ್ ಮಾಡ್ತಿದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಇಡೀ ಪ್ರಪಂಚನೇ ಬ್ರಹ್ಮೋಸ್ನ ಪವರ್ ಏನು ಅಂತ ನೋಡ್ತು. ಆದರೆ ಚೀನಾದ ಡಿಫೆನ್ಸ್ ಸಿಸ್ಟಮ್ ಮಾತ್ರ ನಿದ್ದೆ ಮಾಡ್ತಾ ಇತ್ತು. ಬರೀ ಮಿನರಲ್ಸು ಮಿಸೈಲ್ ಮಾತ್ರ ಅಲ್ಲ, ಸಮುದ್ರ ಮಾರ್ಗದಲ್ಲೂ ಚೀನಾಗೆ ದೊಡ್ಡ ಏಟು ಬೀಳ್ತಾ ಇದೆ. ಇಂಡಿಯಾ ಹಾಗೂ ಇಂಡೋನೇಷ್ಯಾ ಮಾಡ್ಕೊಂಡಿರೋ ಈ ಮ್ಯಾರಿಟೈಮ್ ಡೀಲ್ ಇಂದ ಚೀನಾದ ಫ್ರೀ ಮೂವ್ಮೆಂಟ್ಗೆ ದೊಡ್ಡ ಬ್ರೇಕ್ ಬೀಳೋ ಚಾನ್ಸಸ್ ಇದೆ. ನಮ್ಮ ಗ್ರೇಟ್ ನಿಕೋಬಾರ್ ಪ್ರಾಜೆಕ್ಟ್ ಇದ್ರೆ, ಇನ್ನೊಂದು ಕಡೆ ಇಂಡೋನೇಷ್ಯಾದ ಸಬಾಂಗ್ ಪೋರ್ಟ್ ಇದೆ. ಇವೆರಡನ್ನೂ ಲಿಂಕ್ ಮಾಡಿ ನೇವಿ ಮೂಲಕ ಜಾಯಿಂಟ್ ಪೆಟ್ರೋಲಿಂಗ್ ಶುರು ಮಾಡಿದ್ರೆ ಇದರಿಂದ ಚೀನಾ ನೇವಿ ಮೂವ್ಮೆಂಟ್ ಮೇಲೆ ರಿಯಲ್ ಟೈಮ್ ಆಗಿ ಕಣ್ಣಿಟ್ಟಿರ್ಬೋದು. ಈಗ ನಿಮ್ಗೆ ಅರ್ಥ ಆಗಿರಬೇಕು ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಈಕೋ ಸಿಸ್ಟಮ್ಗೆ ಮೋದಿಯವರ ಈ ಟ್ರಿಪ್ನಿಂದ ಯಾಕೆ ಅಷ್ಟು ತೊಂದರೆ ಆಗ್ತಿತ್ತು ಅಂತ. ಯಾಕೆಂದರೆ ಅವರ MOU ಪಾರ್ಟ್ನರ್ ಆಗಿರೋ ಚೀನಾ ಮೇಲೆ ಈಗ 3 ಕಡೆಯಿಂದ ಜಿಯೋಪೊಲಿಟಿಕಲ್ ಪ್ರೆಷರ್ ಬೀಳ್ತಿದೆ. ಒಂದು ಮಿನರಲ್ಸು, ಎರಡನೇದು ಮಿಸೈಲ್ಸು ಮತ್ತು ಮೂರನೇದು ಸಮುದ್ರದ ಮಾರ್ಗ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.